ಮೊನ್ನೆ ಪೋಸ್ಟ್ ಆಯ್ತು, ಕರ್ನಾಟಕ ಬಿಜೆಪಿ ಸೋಷಿಯಲ್ ಪಕ್ಷದವರೇ ಒಂದು ಎಫ್ಐಆರ್ ಕೂಡ ಹಾಕ್ತಾರೆ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಾಗಲೆಲ್ಲ ಭಾರತದಲ್ಲಿ ಘಾತಕ ಕೃತ್ಯಗಳು ಆಗ್ತದೆ ಬಿಜೆಪಿ ಅವರು ಪೋಸ್ಟ್ ಮಾಡಿಲ್ಲ. ಆಮೇಲೆ ಅದು ಡಿಲೀಟ್ ಆಯ್ತು ನಾವು ಎಫ್ಐಆರ್ ಹಾಕಿದ್ಮೇಲೆ. ಸೊ ಯಾಕೆ ಇವೆಲ್ಲ ಯಾಕೆ ಇನ್ಕ್ಲೂಡಿಂಗ್ ಆಗ್ತಿದೆ? ಇದೇ ಕೆಲಸ ರೀ, ಬೇರೆ ಏನ್ ಕೆಲಸ ಇದೆ ಅವ್ರಿಗೆ? ಬಿಜೆಪಿ ಏನ್ ಕೆಲಸ ಇದೆ? ಅವ್ರಿಗೆ ಏನಾಗಿದೆ ರೀ? ಸುಕ್ಕದ ಪಾರ್ಟಿ, ಅದು ರೊಕ್ಕರ ಪಾರ್ಟಿ. ಅವರಿಗೆ 20-30 ಸಾವಿರ ಹುಡುಗರು ಬರೀ ಇದೇ ಕೆಲಸ ಮಾಡ್ತಾರೆ. ಅವ್ರು ರೊಕ್ಕ ಕೊಟ್ಬಿಡ್ತಾರೆ. ಇನ್ಫ್ಲುಯೆನ್ಸರ್ಸ್ ರೊಕ್ಕ ಕೊಡ್ತಾರೆ. ಇನ್ಫ್ಲುಯೆನ್ಸರ್ಸ್ಗಳಿಗೆ ರೊಕ್ಕ ಕೊಡೋದು. ಯಾರು ಜಾಸ್ತಿ ಪಾಪ್ಯುಲರ್ ಇರ್ತಾರೆ, ಅವನು ಅಕ್ಷಯ್ ಕುಮಾರ್ ಭಾಷಣ ಹೊಡೆದಿದ್ದ. ದೇ ಸಿ ದ ಪಾಸ್ಪೋರ್ಟ್ ಅಂಡ್ ದೇ ಸೇ ಯು ಆರ್ ಫ್ರಮ್ ಕಂಟ್ರಿ ಆಫ್ ಮೋದಿ, ಇಂಡಿಯಾ ಅಲ್ಲ ಅಂತ ಅವ್ನು ಹೇಳಿದ್ ಯಾರು? ಅಕ್ಷಯ್ ಕುಮಾರ್. ಇವತ್ತು ಪಾಸ್ಪೋರ್ಟ್ ರ್ಯಾಂಕಿಂಗ್ ಏನಿದೆ ಮಿಸ್ಟರ್ ಅಕ್ಷಯ್ ಕುಮಾರ್? ಮಿಸ್ಟರ್ ಅಕ್ಷಯ್ ಕುಮಾರ್, please come on record and please tell where are we in ranking today. You came and promoted saying that, oh, wherever we go, they don't ask, is it a passport of India? They'll say, you come from land of Modi ಅಂತ. ಇವನು ಹೇಳಿದ್ರು ಯಾರು? ಅಕ್ಷಯ್ ಕುಮಾರ್ ಹೇಳಿರೋದು. ಯಾಕಂದ್ರೆ ಇವನಿಗೆ ಇಂಟರ್ವ್ಯೂ ಕೊಟ್ಟಿದ್ರು ಅವರು. ಯಾರಿಗೆ? ಅಕ್ಷಯ್ ಕುಮಾರ್. ಇವನು ಪುಣ್ಯಾತ್ಮ ಇಂಟರ್ವ್ಯೂ ಮಾಡಿದ್ದ. ಮೋದಿಜಿ ಆಪ್ ಆಮ್ ಕೈಸೆ ಖಾತೆ ಹೋ ಅಂದ್ರೆ ಮಾವಿನ ಹೆಂಗ್ ತಿಂತೀರಿ? ಆಮ್ ಚೂಸ್ಕೆ ಖಾತೆ ಹೋಗಿ ಕಾಟ್ಗೆ ಖಾತೆ ಹೋ. ಇವನು ಇಂಟರ್ವ್ಯೂ ಮಾಡಿರೋದು ಯಾರಿಗೆ? ಮೋದಿ. ಅಂದ್ರೆ ನೀವು ಮಾವಿನ ಇಚ್ಚಿಕೆ ತಿಂತೀರಾ, ಏನ್ ಕಟ್ ಮಾಡಿ ತಿಂತೀರಾ? ಆಮೇಲೆ ಗೊಟ್ಲ ತಿಂತೀರಾ? ಗೊಟ್ಲ ತಿನ್ನಂಗಿಲ್ಲ. ಪ್ರಧಾನಮಂತ್ರಿ ಉತ್ತರ ಕೊಟ್ಟರು ಅದಕ್ಕೆ. ಈ ಯಾರು? ಅಕ್ಷಯ್ ಕುಮಾರ್ ಪ್ರಶ್ನೆ ಕೇಳ್ತಾನೆ. ಅಕ್ಷಯ್ ಕುಮಾರ್ ದೇಶದ ಎಲ್ಲಾ ಸಮಸ್ಯೆಗಳಿಗೆ ಬಿಟ್ಟುಕೊಂಡು ಮೋದಿ ಸಾಹೇಬ್ರು ಹೆಂಗ್ ಮಾವಿನ ಹಣ್ಣು ತಿಂತಾರಂತ ಪ್ರಶ್ನೆ ಕೇಳ್ದ. ಯಾರು? ಅಕ್ಷಯ್ ಕುಮಾರ್. ಅದಕ್ಕಾದ್ಮೇಲೆ ನೆಕ್ಸ್ಟ್ ಅವನು ಮುಂದೆ ಇನ್ಫ್ಲುಯೆನ್ಸ್ ಅಲ್ಲ, ಅವನು ಮುಂದೆ ಇಟ್ಕೊಂಡು ನಾವೆಲ್ಲೇ ಹೋದ್ರೆ ಅವನು ಈ ದೇಶದ ಪಾಸ್ಪೋರ್ಟ್ ಎಲ್ಲ ಅವನು ಕೆನಡಿಯನ್ ಸಿಟಿಸನ್. ಈಗ ತಗೊಂಡಿದ್ದಾನೆ, ಯಾಕಂದ್ರೆ ಚರ್ಚೆಗೆ ಬಂದ್ಮೇಲೆ ತಗೊಂಡಾನೆ. ಅವನು ಭಾಷಣ ಹೊಡೆಯೋದು ಏನಂತ? ಯಾರು ಪಾಪ್ಯುಲರ್ ಇರ್ತಾರೆ. ಈಗ ನೋಡ್ರಿ, ಈಗ ಯಾವ್ದೋ ಮೋಸ್ಟ್ ಪ್ರಾಬಲಿ ಈಗ ಒಂದು ಈವೆಂಟ್ ನಡೀತದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಈ ಈವೆಂಟ್ ಈ ಉದ್ಘಾಟನೆ ಯಾರು ಮಾಡಕ್ಕೆ ಬರ್ತಾರಲ್ಲ, ಕರಣ್ ಜೋ ಅವರು. ಅವನೊಂದು ಜೀವನದ ಒಂದು ಕೋಡಿಂಗ್ ಮಾಡಿದಂಗಿಲ್ಲ ಪುಣ್ಯಾತ್ಮ. ಇದು ಯಾರು ಪಾಪ್ಯುಲರ್ ಇದ್ದಾರೆ ನಮ್ಮ ದೇಶದಲ್ಲಿ? IPL, ನಮ್ಮ ದೇಶದಲ್ಲಿ ಏನ್ ನಡೀತದೆ? IPL ವರ್ಷದಾಗೆ 100 ದಿನ IPL ಇಟ್ಬಿಡೋದು, ಕ್ರಿಕೆಟ್ ಟೂರ್ನಮೆಂಟ್ಗಳು ತರೋದು, ಬೆಟ್ಟಿಂಗ್ಗಳಿಗೆ ಇಡಬಾರದು ರೀ. ಪಾರ್ಲಿಮೆಂಟ್ ನಾಗ ತಗಿಸ್ರಿ ಅದನ್ನ. ಹೌ ಇಟ್ ಕ್ಯಾನ್ ಬಿ ಟೆಕ್ನಿಕಲ್ ಗೇಮ್? ಇಸ್ ಇಟ್ ಸೇಮ್ ನಾಟ್ ಆನ್ ಅವರ್ ಕಂಟ್ರಿ? ಪಾರ್ಲಿಮೆಂಟ್ ಗೆ ಪಾಸ್ ಮಾಡ್ರಿ ಅದನ್ನ. ಇಂಥ ಇಶ್ಯೂಗಳೆಲ್ಲ ಅಡ್ರೆಸ್ ಮಾಡಕ್ ಬರಲ್ಲ. ಈ ದೇಶದಲ್ಲಿ ಪ್ರತಿ ಯುವಕ ಇವತ್ತು ಬೆಳಗ್ಗೆ ಎದ್ದು ಬರೀ ಬೆಟ್ಟಿಂಗ್ ನಾಗ ಇದಾನೆ. ಎಷ್ಟು ಜನ ಸಾಯ್ತದೆ ಬೆಟ್ಟಿಂಗ್ ಅಲ್ಲಿ? ಇದನ್ನೇ ಪ್ರಮೋಟ್ ಮಾಡೋದು. ಎಲ್ಲಿ ಪಾಪ್ಯುಲಾರಿಟಿ ಇದೆ, ಬಾಲಿವುಡ್ ಸೆಲೆಬ್ರಿಟಿಗಳು, ಇದೇ ನಮ್ಮ ದೇಶದಲ್ಲಿ ಇರೋದು. ಬೇರೆ ಏನಿಲ್ಲ. ನೋಬೆಲ್ ಪ್ರೈಸ್ ವಿನ್ನರ್ ಯಾರು? ಪರಮವೀರ್ ಚಕ್ರ ವಿನ್ನರ್ ಯಾರು? ಏನಿಲ್ಲ. ಈ ದೇಶದ ಬರೀ ಇದೆ ರೀಲ್ಗಳು ನೋಡೋದು, ಚಪ್ಪಾಳೆ ಹೊಡ್ಕೊಂಡು ಕುಂದ್ರೋದು, ರೀಲ್ಗಳು ನೋಡೋದು, ಚಪ್ಪಾಳೆ ಹೊಡ್ಕೊಂಡು ಕುಂದ್ರೋದು. ಇಷ್ಟೇ ಬಿಟ್ರಿ ಈ ದೇಶ ಏನ್ ಉಳಿದೇ ಇಲ್ಲ ರೀ. ಯಾವ್ದು ಚರ್ಚೆ ಇಲ್ಲ. ಬರೀ ರೀಲ್ಗಳು ನೋಡಬೇಕು, ಪಿಕ್ಚರ್ ನೋಡಬೇಕು, ಪಿಕ್ಚರ್ನಾಗೆಲ್ಲ ತೋರಿಸೋದು, ಪೇಟ್ರಾಟಿಸಮ್ ಅಲ್ಲೇ ತೋರಿಸೋದು, ಅಲ್ಲೇ ಎಲ್ಲ ಬುದ್ಧಿವಂತಿಕೆ ಹೇಳೋದು. ಯಾರಿಗೇನು IQ ಟೆಸ್ಟ್ ಮಾಡಿ ನೋಡ್ರಿ. ಟೆಸ್ಟ್ ಆಫ್ ನಮ್ ಇರ್ತಕ್ಕಂಥ ಯಂಗರ್ ಜನರೇಷನ್ IQ ಟೆಸ್ಟ್ ಮಾಡಿ ನೋಡ್ರಿ. ಯಾಕೆ ಗೊತ್ತಿಲ್ಲ IQ ಟೆಸ್ಟ್ ಅಂದ್ರೆ? ಅವಕಾಶನೇ ಇಲ್ಲ ಯಂಗರ್ ಜನರೇಷನ್ಗೆ. ದಿನಾ ಬೆಳಗ್ಗೆ ಇದ್ರೆ ಟಿವಿ ತೋರಿಸಬೇಕು ಅವರಿಗೆ. ರಾಂಗ್ ಇನ್ಫಾರ್ಮೇಶನ್ ಫೀಡ್ ಮಾಡೋದು, ಬ್ಯಾಡ್ ಇನ್ಫಾರ್ಮೇಶನ್ ಫೀಡ್ ಮಾಡಿ ಇಡೀ ದೇಶದ ಯುವ ಜನತೆಗೆ ಇವತ್ತು ಅಳ್ಳಾಡಿಸಿರ್ತಕ್ಕಂಥದ್ದು ಭಾರತ ಸರ್ಕಾರನೇ. ಇವತ್ತು ಎಷ್ಟು ಕೇಸಸ್ ಇದೆ ಗೊತ್ತಾ ನಿಮಗೆ? ದಿನ ಬೆಳಗ್ಗೆ ಇದ್ರೆ ಏನ್ ಬರ್ತದೆ? ಫೋನ್ ಮಾಡಿದ್ರೆ ಏನ್ ಬರ್ತಮ್ಮ ರಿಂಗ್ ಟೋನು? ಏನ್ ಬರ್ತದೆ ನಿಮಗೆ? ಮತ್ತೆ ಯಾಕೆ ಫೈಬರ್? ನೀವು ಬಹಳ ಬುದ್ಧಿವಂತರು ನೀವೇ. ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ಇವತ್ತು ಡಿಜಿಟಲ್ ಫ್ರಾಡ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಈ ದೇಶದಲ್ಲಿ? ಮತ್ತೆ ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ನಿಮ್ಗೆ ಯಾರು ಕೇಳೋದಲ್ಲ, ಅಲ್ಲಿ ರಿಂಗೇ ಬರೋದಲ್ಲ, ಇದೇ ಬರ್ತದೆ. ನಿಮಗೆ ಯಾರನ್ನ ಕರೆ ಮಾಡಿದ್ರೆ, ನಿಮಗೆ ಯಾರನ್ನ ಸೈಬರ್ ಕ್ರೈಮ್ ಅಂತ ಹೇಳಿ ಇದು ಯಾಕೆ ಬರ್ತಾ ಇದೆ? ಮತ್ತೆ ಎದಕ್ಕೆ ಬರ್ತಾ ಇದೆ ಇದು? ರೀಸನ್ ಏನು? ಮತ್ತೆ ಕ್ರೈಮ್ ರೇಟ್ ಹ್ಯಾಸ್ ಗಾನ್ ಎವ್ರಿ ಇಯರ್ 1 ಲಕ್ಷದಿಂದ 2 ಲಕ್ಷ, 2 ಲಕ್ಷದಿಂದ 3 ಲಕ್ಷ, 3 ಲಕ್ಷ 4 ಲಕ್ಷ, 4 ಲಕ್ಷ 5 ಲಕ್ಷ ಕ್ರೈಮ್ ರಿಜಿಸ್ಟರ್ಡ್ ಆಗ್ತಾ ಇದೆ. 5 lakh ಕೇಸಸ್ ಎವ್ರಿ ಇಯರ್ ಇಟ್ಸ್ ಇನ್ಕ್ರೀಸಿಂಗ್. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಏನಂತಂದ್ರೆ ಇದೆ ಮುಸ್ಲಿಂ ಅಂಡ್ ಮುಸ್ಲಿಂ. ಇದು ಬಿಟ್ರೆ ಬಿಜೆಪಿ ಇರುತ್ತೆ, ಬೇರೆ ಅಜೆಂಡಾನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾರಿ, ನನಗೆ ಎಲ್ಲ ಓದಿತೀರಿ ನೀವು. ಒಂದು ದಿವಸ ಕರ್ಕೊಂಡು ನನಗೆ ಸಾಕಲ್ಲ ಅಂತ ಹೇಳಿ ಬಾಯಿ ಮುಚ್ಚ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.